ಗಾಣದಾಳ ಗ್ರಾಮ ಪಂಚಾಯಿತಿ ಸದಸ್ಯರ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ನೂತನ ಸದಸ್ಯರ ಆಯ್ಕೆಗೆ ನಡೆದ ಮತದಾನದಲ್ಲಿ ಮತದಾರರು ಸಾಲುಗಟ್ಟಿ ನಿಂತಿರುವ ದೃಶ್ಯ ಭಾನುವಾರ ಕಂಡುಬಂದಿದೆ. ಯಲಬುರ್ಗಾ ತಾಲೂಕಿನ ಗಾಣದಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಾಣದಾಳದ ಮತಕ್ಷೇತ್ರದ ಸದಸ್ಯರು ರಾಜೀನಾಮೆ ಸಲ್ಲಿಸಿದ್ದರ ಹಿನ್ನೆಲೆ ಭಾನುವಾರ ಉಪಚುನಾವಣೆಯು ಎಡೆಬಿಡದೆ ಸುರಿದು ತುಂತುರು ಮಳೆಯ ನಡುವೆ ಶಾಂತಿ ಹಾಗೂ ಸುವ್ಯವಸ್ಥೆಯಾಗಿ ನಡೆಯಿತು. ತೆರವಾಗಿದ್ದ ಒಂದು ಸ್ಥಾನಕ್ಕೆ ನಡೆದ ಈ ಚುನಾವಣೆಯಲ್ಲಿ ಸಣ್ಣ ಶ್ರೀನಿವಾಸ್ ಗೌಡ ಹಾಗೂ ಮುತ್ತಪ್ಪ ದಿಗಂಬರ್ ಗೌಡ ಸ್ಪರ್ಧೆಯ ಕಣದಲ್ಲಿ ಇದ್ದು ತಮ್ಮ ಅದೃಷ್ಟವನ್ನ ಪರೀಕ್ಷೆಗೆ ಒಳಪಡಿಸಿದ್ದಾರೆ. ಗಾಣದಾಳ 76 ಮತ್ತು ಗಾಣದಾಳ 77 ಎಂಬ ಎರಡು ಮತಗಟ್ಟೆಯನ್ನ ಸ್ಥಾಪಿಸಲಾಗಿತ್ತು. ಚುನಾವಣೆಯಲ್ಲಿ ಒಟ್ಟು 42.84% ಮತದಾನ ದಾಖಲಾಗಿದೆ. ಈ ಪೈಕಿ ಮತದಾನಕ್ಕೆ ದಾಖಲಿಸಿಕೊಂಡಿದ್ದ 852 ಪುರುಷರು, 833 ಮಹಿಳೆಯರು ಸೇರಿ 1685 ಮತದಾರ ಪೈಕಿ 401 ಪುರುಷರು, 321 ಮಹಿಳೆಯರು ಸೇರಿ 722 ಮತದಾರರು ತಮ್ಮ ಹಕ್ಕು ಚಲಾಯಿಸಿದ್ದಾರೆ. ಚುನಾವಣಾ ಅಧಿಕಾರಿಗಳಾಗಿ ನಿಂಗಪ್ಪ ಚಕ್ರಸಾಲಿ, ಎಚ್ಎಂ ಗಾಳಿ ಮತ್ತು ಇನ್ನಿತರ ಸಿಬ್ಬಂದಿ ಕಾರ್ಯನಿರ್ವಹಿಸಿದರು. ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಅವಕಾಶವಿಲ್ಲದಂತೆ ಚುನಾವಣಾ ಪ್ರಕ್ರಿಯೆ ನಡೆದಿದೆ ಎಂದು ತಹಸೀಲ್ದಾರ್ ಬಸವರಾಜ ತೆನ್ನಳ್ಳಿ, ಉಪ ತಹಸೀಲ್ದಾರ್ ವಿಜಯಕುಮಾರ್ ಗುಂಡೂರ ತಿಳಿಸಿದ್ದಾರೆಂದು ಈ ಸಂದರ್ಭದಲ್ಲಿ ಯಲ್ಲಪ್ಪ ಕರಕಪ್ಪನವರ್, ರಮೇಶ್ ಜರಕುಂಟಿ ಮಾಧ್ಯಮಕ್ಕೆ ತಿಳಿಸಿದ್ದಾರೆ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾರೆ ನ್ಯೂಸ್ 90 ಕನ್ನಡ.